ಯಾಕಂದರೆ ಹೋದ ಸರ್ಕಾರ ಬೆನ್ನಿಗೆ ರೈತರಿಗೆ ಚೂರಿ ಆಗ್ತು. ಈ ಸರ್ಕಾರ ಸಿದ್ದರಾಮಯ್ಯನವರೇ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಫೇಸ್ಬುಕ್ನಲ್ಲೆಲ್ಲ ಆಗ್ತಾ ಇದ್ದೇವೆ, ವಾಟ್ಸಪ್ಗಳಲ್ಲಿ ಶೇರ್ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನಾಗಲಿ ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದರೆ ನಾವು ಕೃಷಿಯೋಗ್ಯ ಭೂಮಿಯನ್ನು ವಶಪಡಿಸ್ಕೊಳ್ಳೋದಿಲ್ಲ, ನಿಮ್ಮ ಪರವಾಗಿದ್ದೇವೆ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಇದನ್ನು ವಾಪಸ್ ತೊಗೊತೇವೆ ಅಂತ ಹೇಳಿದ್ರು. ಆದರೆ ಇವತ್ತು ಈ ಸರ್ಕಾರನೂ ಸಹ ರೈತರ ಬೆನ್ನಿಗೆ ಚೂರಿ ಆಗ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ ಈ ಎಲ್ಲ ಸರ್ಕಾರಗಳು ಬಂಡವಾಳಶಾಹಿಗಳು, ರಿಯಲ್ ಎಸ್ಟೇಟ್ ಏಜೆಂಟರ ಪರವಾಗಿ ನಿಂತಿರೋದು ಭಾಳ ಸ್ಪಷ್ಟ ಆಗ್ತಾ ಇದೆ. ಆದ್ದರಿಂದ ಸಂಘರ್ಷ ನಡೆಯುತ್ತೆ. ಹೌದೌದು, ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದರೆ ವಾಪಸ್ ತಗೊತೀವಿ ಅಂತ ಹೇಳಿದ್ರು. ಇವತ್ತು ಅವರೇ ಇದ್ದಾರೆ ಅಧಿಕಾರದಲ್ಲಿ, ರೈತರನ್ನು ಕರೆಸಿ 2-3 ಸಭೆ ಮಾಡಿದ್ದಾರೆ. ಆದರೆ ಯಾವುದೇ ಸಹ ಇವತ್ತು ರೈತರ ಪರವಾಗಿ ನಿರ್ಣಯ ತೊಗೊಳ್ಳಿಲ್ಲ. ಇದು ನಿಜವಾಗ್ಲೂ ಅಪ್ರಜಾಪ್ರಭುತ್ವ, ಇದು ನಾಗರಿಕ ಸಮಾಜ ಅಲ್ಲ. ಇಷ್ಟೊಂದು ದೀರ್ಘಕಾಲ 4 ವರ್ಷಗಳಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರ ಒಂದು ಬೇಡಿಕೆಯನ್ನು ಮನ್ನಿಸೋದಿಲ್ಲ. ಇವ್ರು ಯಾರೋ ಬಂಡವಾಳಶಾಹಿಗಳು ಒಂದು ಪತ್ರ ಕೊಟ್ಟರೆ ಅವರಿಗೆ ಬೇಕಾದ ಮಾಡ್ತಾರೆ, ಎಲ್ಲಿ ಬೇಕಾದರೂ ಅಲಾಟ್ ಮಾಡ್ತಾರೆ ಭೂಮಿಗಳನ್ನು. ನಾವೇ ನೋಡಿದ್ದೇವೆ, ಮೊದಲನೇ ಹಂತದಲ್ಲಿ ಭೂಮಿಯನ್ನು ಕಸ್ಕೊಂಡು ಪ್ರಿಯಾಂಕಾ ಖರ್ಗೆಗೆ 10 ಎಕರೆಯನ್ನು ಅಲಾಟ್ ಮಾಡಿದರು. ಇದೆಲ್ಲ ಏನು ಅಂತಂದರೆ ಇವರು ಕೈಗಾರಿಕೆ ಮಾಡೋದಲ್ಲ, ಈ ಕೈಗಾರಿಕೆ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ತಾರೆ.